ಮತ್ತೊಮ್ಮೆ ಮುಗ್ದೊಮ್ಮೆ ಕುಂತವ್ರಿಗೆ ನಿಂತವ್ರಿಗೆ ಏನ್ ಕೇಳಿದ್ರಿ ಇವ ಮಾತ ಊಟ ಮಾಡೋರಿಗೆ ಸಹಿತ ಆಹಾ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇಳಿ ಶುದ್ಧ ಅನ್ನ ಮಾತೊಂದು ಹೆಂಗ್ ಬರ್ತದ ಹೆಂಗ್ ಬರ್ತದ್ರಿ ಇವ ಮಾತದು ಯಾರೇನೋ ಮಾಡುವರು ಯಾರಿಂದಲೇ ಏನಾಗುವುದು ಆಹಾ ಯಾರೇನೋ ಮಾಡುವರು ಯಾರಿಂದಲೇ ಏನಾಗುವುದು ಹೌದಾ ಪೂರ್ವ ಜನ್ಮದ ಇದಿ ಕರ್ಮ ನಿನ್ನ ಬೆನ್ನ ಬಿಡದಿದ್ದಾಗ ಏನಾಗ್ತದ್ರಿ ಇವ ಇದಿ ಗಂಜಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದ ಬಿಡದಯ್ಯ ಹೌದಾ ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದ ಬಿಡದಯ್ಯ ಹೌದು ಆ ಸರ್ಪ ಕಂಜಿ ಈ ಭವದೊಳಗೆ ಬಂದರೆ ನೀವು ಮಾಡಿದ ಪಾಪ ನಿನ್ನ ತಿನ್ನದ ಬಿಡದಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಆಹಾ ಅಕ್ಕ ಮಹಾದೇವ್ರ 12ನೇ ಶತಮಾನದೊಳಗ ಮಾತನ್ನ ಹಿಂಗ್ ಹೇಳ್ಯಾರಿ ಇವ ಯಾವ ಮಾತೋಸ್ರಿ ತಾಯಿ ಬಳದರಾಗಿರ್ತಕ್ಕಂಥವ್ರು ಕಮಲವ ಕುದುರೆ ಇನ್ನಪ್ಪ ಯೋಗಿನದ ಅಮೋಘ ಸಿದ್ಧ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಕಾಲಕ್ಕ ಪಾರ್ವತಿ ಕೇಳ್ತಾಳ ಭಗವಂತಗ ಮಾತ ಏನತ್ರಿ ಇವ ಮಾತದು ಭಗವಂತ ಇವನ ಹೆಸರ ಏನ್ ನೋಡೋನು 7 ಯುಗದಾಗ ಹುಟ್ಟಿ 7 ಅವತಾರವನ್ನು ತೊಟ್ಟು ಅಮೋಘದಂತ ಭಕ್ತಿ ಮಾಡ್ಯಾನಂದ್ರ ಇವನ್ ಹೆಸರು ಅಮೋಘ ಸಿದ್ಧ ಅಂತ ಇಡೋನಂದ ಕಾಲಕ್ಕ ಏನೈತ್ರಿ ಇವ ಅವಾಗ ತಾಯಿ ಪಾರ್ವತ ದೇವಿ ಹೌದಾ ತೊಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣಿ ಒರೆಸಿ ಮಗನಿಗೆ ಬಟ್ಟಿದ್ದವನ್ಗೆ ಬೆಟ್ಟದಂಗ ಬೆಳೆಸಿ ಬಿಟ್ಟಳು ಹೌದು ತಾಯಿ ಪಾರ್ವತ ದೇವಿ ಮಗನ ಮೇಲೆ ಪ್ರೀತ್ಯಾಚಾಗಿ ಒಂದು ಮಾತ ಕೇಳ್ತಾಳ ಏನ್ರಿ ಇವ ಮಾತದು ಅಮೋಘ ಸಿದ್ಧ ನಿನ್ನ ತಂದಿ ಮೇಲೆ ಪ್ರೀತಿ ಚೈತನ್ಯ ನಿನ್ನ ತಾಯಿ ಮೇಲೆ ಪ್ರೀತಿ ಹೆಚ್ಚುತ್ತದೆ ಕೇಳಿದಳು ಆಗ ಮುತ್ಯ ಅಮೋಕ್ಷದ ಹೇಳ್ತಾನ ಏನತ್ರಿ ಇವ ತಾಯಿ ಹರ ಮುನಿದರೆ ಗುರು ಕದ್ದಾನ ಗುರು ಮುನಿದರೆ ಈ ಧರಣಿ ಮೇಲೆ ಕಾಯೋರಿಲ್ಲ ತಾಯಿ ಹೌದಾ ನನ್ನ ತಂದಿ ಮೇಲೆ ಪ್ರೀತಿಯ ಚಂದ ಹೌದಾ ಅವಾಗ ತಾಯಿ ಪಾರ್ವತಿ ದೇವಿಗೆ ಮುಗಲು ಹರಿದು ಬಿದ್ದಂಗಾಯ್ತು ಸಿಡಲು ಬಡ್ದಂಗಾಯ್ತು ಹೊಟ್ಟೆನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು ತಾಯಿ ಪಾರ್ವತಿ ದೇವಿ ಹೇಳ್ತಾಳ ಮುತ್ಯ ಮೋಕ್ಷದಾಗ ಏನತ್ರಿ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ ಕರೆ ಆದರ ಹುಳ ಮುಟ್ಲಾರುವ ಕಪ್ಪಿ ಕಲಕದ ಶಿವತಾಳ ತಂದು ಪೂಜೆ ಮಾಡು ಅವಾಗ ನಿನ್ನ ಭಕ್ತಿ ಗೊತ್ತಾಕತ್ತಂದಳು ತಾಯಿ ಹಾಕಿದಂತ ಪ್ರಶ್ನೆದೊಳಗ ಪಾಸ್ ಆಗಿ ಮುತ್ಯ ಮೋಕ್ಷದ ಕೈಲಾಸ ಬಿಟ್ಟು ಬೋಲೋಕಿಗೆ ಬಂದಾರಿವ ಏನೇನ ತಂದ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಬಾಗಿ ಬಂಜಿಗೆ ಮಕ್ಕಳು ಮಳಿಕೆಲ ಬೆಳಕಿಲ ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ನಂದಿಗೆ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮಗಲಾಗ ಬಯಲು ಬತ್ತಾಳ ಸಿದ್ಧಗ ಕರ್ಕೊಂಡು ಯಾವ ಅರಕೆರೆ ಸಿದ್ದಾಪುರ ಜಾಲಿಗೇರಿ ಮೂರರು ಸೀಮೆ ಮೇಲೆ ಬಂದು ಮುತ್ಯ ಮೋಕ್ಷದ ಕಲ್ಲಗದ್ದಿಗೆಯನ್ನ ಮಾಡಿದ ಮುಳ್ಳ ಹಾಸಿಗೆಯನ್ನ ಮಾಡಿದ ಹಗ್ಗ ಕೋಲ ಇಲ್ಲಾರ್ದ ಅಂತರ್ಲೆ ಕಂಬಳಿ ಹೊಡೆದು ಮುತ್ಯ ಮೋಕ್ಷದ ತಪಸ್ಸಿರಿ ಮಾಡಿದ ಮುತ್ಯ ಮೋಕ್ಷದಾಗ 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರಿವ ಅವರು ಯಾವ ಡೊನಜ್ ಮಸದಪ್ಪ ತೆರಡ ಮಂಗ್ರಾಯ ಕರ್ಣಿ ಮಲಕಾರಿಸಿದ್ದ ಇವ್ರು 3 ಮಂದಿ ಪುಣ್ಯದ ಮಕ್ಕಳು ಇನ್ನ 4 ಮಂದಿ ವರವಿನ ಮಕ್ಕಳು ಇವ್ರು ಯಾರ್ಯಾರಿವ ಯಾವ ಅವತಾರದ ಸಿದ್ಧ ದೇವೇಂದ್ರ ಬಿಳಿ ಅನ್ಸಿದ ಆಚೋಡ ಸೋಮನ ಮುತ್ಯ ಕಡವಿಟ್ಟ ಕಣ್ಮುತ್ಯ ಒಂದು ಲಿಂಬಿ ಹಣದಿಂದ ತಾಯಿ ನೀಳು ರೇಬಕದೇ ಹುಟ್ಟಿ ಬಂದವು ಇನ್ನ 4 ಮಂದಿದಿಂದ 21 101 101 ಮಂದಿದಿಂದ 1700 ನೀವು ಕೊಟ್ಟು ಸಿದ್ರ ಹಿಂಗ ಹುಟ್ಟಿ ಬಂದಾರ ಇದು ಅಮೋಕ್ಷದನ ಸಂಪ್ರದಾಯ ಹಿಂಗ ಅದಕ್ಕ ಇರ್ಲಿ ಸಿದ್ಧವನ್ನ ಏನೈತ್ರಿವಾ ಬಹಳೇನು ಮಾತಾಡುವಂತ ಮಾತಿಲ್ಲ ಹೌದು ನೇರವಾಗಿ ಪ್ರಶ್ನೆ ಉತ್ತರ ಕಡೆ ಹೋಗೋದ ಹೋದ ಪಳ್ಯದೊಳಗ ದೈವದ ಅಪ್ಪನಿಯನ್ನ ತಗೊಂಡು ಸರಜೋಡಿ ಕಲಾವಂತರ ಒಂದು ಪ್ರಶ್ನೆ ಕೇಳ್ಯಾರ ನಿಮಗೆಲ್ಲರಿಗೆ ತಿಳಿವಂಗ ಹೌದಾ ಏನ್ರಿ ಇವಾಗ ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂತಂದ್ರ ಏನ್ ಕೇಳ್ಯಾರಿವ ಕತ್ತಿ ಹೇಳ್ಕೊತ ಹೋಗ್ಯಾರ ಅವ್ರ ಅದೇ ಹೇಳುದು ನಾವ ಅದೇ ಹೇಳುದಪ್ಪ ಅಂತಂದ್ರ ಮೊದಲೇ ಟೈಮ್ ಆಗ್ಯದ ದೈವಕ್ಕೆ ಬೇಸರಾಗಿ ಬಿಡ್ತಾರ ಹೌದಿಲ್ಲ ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂತಂದ್ರ ಏನ್ ಕೇಳ್ಯಾರಿವ ಆದಿಲ್ ಶಾಹಿ ಸತ್ತ ಬಳಕ ಅವನ ಸ್ಥಾನದೊಳಗ ಇನ್ನೊಬ್ಬನಿಗೆ ತಗೊಂಡು ಬಂದಾರ ಅವ್ರು ಏನಪ್ಪಾ ಅದಕ್ಕೆಂದ್ರ ಆದಿಲ್ ಶಾಹಿ ಹೆಂಡತಿ ಅವನು ಕೂಡಿ ಏನ್ ಮಾಡ್ಯಾರಪ್ಪ ಅದಕ್ಕೆಂದ್ರ ಮುಮ್ಮೆಟ್ಟು ಗುಡ್ಡಕ್ಕೂ ಹೋಗ್ಯಾರ ಅವನ ಹೆಸರು ಏನು ಇಷ್ಟೇ ಕೇಳ್ಯಾರ ಅದಕ್ಕ ಇರ್ಲಿ ಯಾಕಪ್ಪ ಅದಕ್ಕೆದ್ರ ಹಾಲ ಮತ್ತ ವಿಷಯದೊಳಗ ಎಲ್ಲಿನೂ ಇದು ಪ್ರಶ್ನೆ ಯಾರನ್ನು ಮಾತಾಡಿಲ್ಲ ಸ್ವಲ್ಪ ಯಾಕಪ್ಪ ಅದಕ್ಕೆಂದ್ರ ಸಿದ್ಧವನ್ನ ಯಾಕ್ರಿವಾ ಈಗ ಕೆಲವು ಮಂದಿ ಬುಕ್ ಬರೆಯವರಾಗಿ ಬಿಟ್ಟಾರಿ ಬಾಳ ಮಂದಿ ಹೌದಿಲ್ಲ ಇರ್ಲಿ ಯಾಕಪ್ಪ ಅದಕ್ಕೆಂದ್ರ ಎಲ್ಲೋ ಏನಪ್ಪಾ ಅದಕ್ಕೆಂದ್ರ ಬುಕ್ ಓದೋ ಒಳಗ ಇದು ಬಂದದ ಏನು ಸ್ವಲ್ಪ ನಾವು ನೋಡ್ಬೇಕಾಗ್ತದ ಇನ್ನೊಂದ್ ಸ್ವಲ್ಪ ಯಾಕಪ್ಪ ಅದಕ್ಕೆಂದ್ರ ಮುಂದಿನ ಸಂದಿಗೆ ಸಿಕ್ತಂದ್ರ ಸಿಕ್ಕದ ಹೇಳ್ತೇವು ಇಲ್ಲಪ್ಪ ಅಂತಂದ್ರ ಅವ್ರ ಏನ ಪ್ರಶ್ನೆ ಕೇಳ್ಯಾರ ನೋಡು ಅವ್ರಿಗೆ ಉತ್ತರ ಹೇಳಸಾಕ ಹೇಳೋನು ಇರ್ಲಿ ಏನ ದೈವಕ್ಕೆ ಏನ ಕೇಳದಪ್ಪ ಅಂತ ಕೇಳಿದ್ರ ಏನ್ ಕೇಳಿದ್ರಿ ದೈವಕ್ಕೆ ಮಾತ ಸರ್ಜೋಡಿ ಕಲಾವಂತರು ಪ್ರಶ್ನೆ ಕೇಳ್ಯಾರ ನೀವು ಕೇಳಂದ್ರ ಕೇಳ್ತೇವ್ ಬ್ಯಾಡ ಹಿಂಗೆ ಹಾಡ್ರಪ್ಪ ಅಂತಂದ್ರ ಹಿಂಗೆ ಹಾಡ್ತೇವ್ ಕೇಳ್ರಿ
ಯಾಕಪ್ಪ ಅದಕ್ಕೆಂದ್ರ ಫಸ್ಟ್ ದೈವದ ಅಪ್ಪನೆ ತಗೋಬೇಕಾಗ್ತದ. ಹೌದು ಇಲ್ಲಿ ಈ ತೇಜ್ ಹೊಡೆದು ಹೌದಾ ತೇಜ್ ಮ್ಯಾಗ ನಮಗ ನಿಂದರ್ಸಿ ಮೈಕ್ ನಮ್ಮ ಕೈಯಾಗ ಕೊಟ್ಟವ್ರ ತಳಗ್ ಕೂತಾರಂದ್ರ ಸಿದ್ದು ಅಣ್ಣ ನೀವೇನ್ ದೊಡ್ಡ ಶೇಣೆ ಇರಲ್ಲ. ಹೌದಿಲ್ಲ. ಹೌದ್ ಹಾಡೋರು ಬಾಯಿ ತಳಗಿದ್ರ ಕೇಳೋರ್ ಕಿವಿ ಮ್ಯಾಲ ಇರ್ತಾವ. ಮ್ಯಾಲ ಇರ್ತಾವ ತಮ್ಮ. ಹೌದಾ? ಮ್ಯಾಗ ನಿತ್ತ ಹಾಡೋರ್ಕಿಂತ ತಳಗ ಕೂತ್ ಕೇಳವ್ರೆ ಬಾಳ ಶೇಣೆ ಇರ್ತಾರ ಅವ್ರು. ಹೌದಿಲ್ಲ. ಹೌದಾ ಅದಕ್ಕ ಇರ್ಲಿ ಹೌದ್ ನೇರವಾಗಿ ನಮ್ಮ ಸಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ ಕೇಳೋದದ. ಏನ್ರಿವಾ ಯಾವ ಹರುವ ಹಾವಿನ ಗಂಡ ಉರುವ ಕೆಚ್ಚಿನ ಗಂಡ ಚಂದಾನಿಗಿರಿಯಲ್ಲಿ ಹುಟ್ಟಿದ ಮಂದಾನಿಗಿರಿಯಲ್ಲಿ ಬೆಳೆದ ಹೌದಾ ತಂಗಿ ಸೂರಾದಿ ಸುತ ಬರಮದೇವರ ಕಂದ ಕಳುವಿ ನಾರಾಯಣಗೌಡರ ಅಳಿಯ ಕನ್ಯೆ ಕೋಮಲಿನ ಗೆದ್ದು ತಂದ ಯಾರು? ಯಾರು? ನನ್ನಪ್ಪ ಲಿಂಗ ಬೀರನ ದೇವರ. ಹೌದ್ ಲಿಂಗ ಬೀರನ ದೇವರ ತಪಶ್ಚರ್ಯನ್ನ ಮಾಡಿ ಮಾಡಿ ಏನ್ ಮಾಡಿದಪ್ಪ ಅದಕ್ಕೆಂದ್ರ ಶಿಶುಮಗನ ಪಡ್ಕೊಂಡ. ಹೌದಾ ಅವನೇ ಯಾರಪ್ಪ ಅದಕ್ಕೆಂದ್ರ ಮನ್ಯ ಮಾಳಿಂಗರಾಯ. ಆಹಾ ಮನ್ಯ ಮಾಳಿಂಗರಾಯಗ ಗುರು ಬೀರ ದೇವ್ರ ಏನ್ ಮಾಡಿದಪ್ಪ ಅದಕ್ಕೆಂದ್ರ ಶಿಶುಮಗನಿಗೆ ಏನ್ರಿವಾ ಕಾಡಬಾರ್ದ ಕಾಡಿದ ಬೇಡಬಾರ್ದನ್ನ ಬೇಡಿದ ಲಾಸ್ಟಿಗೆ ಏನ ಮಾಡಿದ ಗುರು? ಏನ್ ಮಾಡ್ದ? ಆಟಕ್ಕೆ ಹುಲಿ ಮಾರಿ ಊಟಕ್ಕೆ ಹುಲಿಗನ್ನ ಕೇಳ ಅಂದ್ರ ಮಾಳಿಂಗರಾಯನ ಮನಸ್ಸು ಪರೀಕ್ಷೆ ಮಾಡಿದ ಗುರು. ಹೌದ್ 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 ಆಯ್ತಂತೇಳಿ ಮಾಳಿಂಗರಾಯ ಏನ್ ಮಾಡಿದ? ಹೌದಾ ಬಂಗಾರ ಗಿಂಡಿ ಕೈಯಾಗ ಹಿಡ್ಕೊಂಡು ಹೌದ್ ಹೊರ್ತಿ ಲಿಂಬ್ಯಾಳ ಗುಡ್ಡಕ್ಕೆ ಏನ್ ಮಾಡಿದಪ್ಪ ಅದಕ್ಕೆಂದ್ರ ಏನ್ರಿವಾ ಹುಲಿ ಹಾಲನ್ನ ತರ್ಲಾಕ ಹೋದ. ಹೌದಾ ಅವಾಗ ಏನಾಯ್ತು? ಹುಲಿ ತಾಯಿ ಮೈಯಾಕ ಹೋಗಿತ್ತು ಹುಲಿ ಮರಿನೇ ಬಿಟ್ಟು. ಆಹಾ ಅವಾಗ ಏನಾಗಿತ್ತು? ಹುಲಿ ಮರಿನ ತಿನ್ನಕ್ಕ 7 ಅಡಿ ನಾಗಪ್ಪ ಬಂದಿತ್ತು. ಹೌದ್ ಆಗ ಮಾಳಿಂಗರಾಯ ನೋಡಿ ಏನ್ ಮಾಡ್ದಪ್ಪ ಅದಕ್ಕೆಂದ್ರ ಏನ್ರಿವಾ ಹಾವಿನ ಮೇಲೆ ಭಂಡಾರ ಹೊಡೆದ ಅದ ಹಾವು ಅಲ್ಲೇ ತಮ್ಮಡಿ ಹೊಡೆದ ನಿತ್ತು. ಹೌದಾ ಇದು ಯಾರಿಗ್ ಗೊತ್ತಾಯ್ತು? ಹುಲಿತಾಯಿ ಗೊತ್ತಾಗಿ ಓಡ ಬಂದ ಮಾಳಿಂಗರಾಯನ ಮೇಲೆ ಗರ್ಜನೆ ಮಾಡ್ಬೇಕತ್ತದ. ಆಹಾ ಹುಲಿ ಮರಿ ತಡಿತಾವ್ ತಾಯಿಗೆ. ಏನತ್ತ? ತಾಯಿ ಇವನಿಗೇನು ಮಾಡ್ಲಕ್ಕ ಹೋಗಬೇಡ, ಇವತ್ತು ನಮ್ಮ ಪ್ರಾಣ ಉಳ್ದದಪ್ಪ ಅಂತಂದ್ರ ಅದಕ್ಕ ಇವನೇ ಕಾರಣ ಅದಾನ, ಇವನ ಪ್ರಾಣ ಹೊಡಿಬೇಡ ಅಂದಗಳಕ್ಕ ಹುಲಿತಾಯಿ ಮಾಳಿಂಗರಾಯ ಕೇಳ್ತದ. ಆಹಾ ಏನತ್ರಿವಾ ಯಪ್ಪ ಇಂತ ಕಾಡು ಒಳಗ ಬರ್ಲಾಕ ಏನ ಕಾರಣ ಅದು ಹೊತ್ತು ಕೇಳಿದಾಗ ಹೌದಾ ಹೌದು ಶಿಶುಮಗ ಮನ್ಯ ಮಾಳಿಂಗರಾಯನ ಹೊತ್ತನ. ಆಹಾ ತಾಯಿ ನನ್ನ ಗುರು ಹುಲಿ ಹಾಲು ನಿನ್ನ ಹಾಲು ತಿನ್ನಂಗಾಗ್ಯದ ಅಂತೇಳಿ ಬೇಡ್ಯಾನ. ಹೌದಾ ನೀ ಹಾಲು ಕೊಟ್ಟಿಪ್ಪ ಅಂತಂದ್ರ ತಗೊಂಡು ಹೋಗ್ತೀನಿ ಅಂತೇಳಿ ಹೌದಾ ಯಾರು ಮಾಳಿಂಗರಾಯ ಹುಲಿಗೆ ಹೇಳಿದ. ಏನತ್ರಿವಾ ಆಗ ಹುಲಿ ಹೇಳ್ತದ, ಏನತ್ತ? ತಲಿ ಎಲ್ಲದ ನಿಂದು? ಇಲ್ಲೇ ಅದ್ರಿವಾ ಹುಲಿ ಏನ್ ಹೇಳ್ತದಪ್ಪ ಅದಕ್ಕೆಂದ್ರ ಆಹಾ ಯಪ್ಪ ನನ್ನ ಮಕ್ಕಳ ಪ್ರಾಣ ಉಳಿಸಿದಿಪ್ಪ ಅಂತಂದ್ರ ಹಾಲು ಕೊಡುದಿಲ್ಲತನ ಅನ್ನೋದಿಲ್ಲ, ಹೌದ್. ಹಾಲು ತಗೊಂಡು ಹೋಗತ್ತೆ ಹೇಳಿ ಆಹಾ ಹುಲಿತಾಯಿ ಮಾಳಿಂಗರಾಗ ಹಾಲು ಕೊಡ್ತ. ಅವಾಗ ಮಾಳಿಂಗರ ಒಂದ್ ಮಾತು ಹೇಳ್ತಾನ ಹುಲಿಗೆ. ಏನ್ ಮಾತ? ಏನ ಮಾತು ಹೇಳ್ತಾನಪ್ಪ ಅದಕ್ಕೆಂದ್ರ ಏನ್ರಿವಾ ತಾಯಿ ಎದುರವರ ಹಾಲು ತಂದಿ ಅಂತೇಳಿ ನನ್ನ ಗುರು ಮೊದ್ಲೇ ಸಂಶಯಕಾರ ಅದಾನ. ಹೌದು ಎದುರವರೇ ಹಾಲು ತಂದಿ ಅಂತೇಳಿ ತಿರಸ್ಕಾರ ಮಾಡ್ತಾನ. ಆಹಾ ನೀನು ಎಡು ಮರಿ ನನಗ ಕೂಣ ಕೊಡು ಅಂದ. ಹೌದಾ ಅವಾಗ ಹುಲಿತಾಯಿ ಹೇಳ್ತಾನ, ಏನತ್ತ? 12 ವರ್ಷಿಗೆ ಒಂದೇ ನನಗ ಫಲ ಆಗ್ತದೆಪ್ಪ. ಹೌದಾ ಈಗ ನಾ ಎರಡೂನು ನಿನಗ ಕೊಟ್ನಿಪ್ಪ ಅಂತಂದ್ರ ಇನ್ನು 12 ವರ್ಷ ತನ ನಾ ಬಂಜಿಯಾಗಿರ್ಬೇಕಾಗ್ತದ ಅಂದಗಳೇನ ಆಹಾ ಮಾಳಿಂಗರ ಹೇಳ್ತಾನ. ಏನತ್ರಿವಾ ತಾಯಿ 2 ಹುಲಿ ಮರಿ ನನಗ ಕೊಡು, ಹೌದು ನಿನಗೇನ 12 ವರ್ಷಿಗೆ ಒಂದು ಫಲ ಆಗ್ತದ ನೋಡು, ಹೌದು ವರ್ಷಕ್ಕೂ ಒಂದು ಫಲ ಆಗ್ಲತ್ತೆ ಮಾಳಿಂಗರಾಯ ಹುಲಿಗಲ್ಲಿ ಆಶೀರ್ವಾದ ಮಾಡಿದ. ಹೌದಾ ಅದರ ಪ್ರಕಾರನೇ ಮಾಳಿಂಗರಾಯ ಹುಲಿ ಹಾಲು ತಂದನಂತ ತಿಳ್ಕೊಂಡು ಹೌದು ಜತ್ತಿಗೆ ನಾರಾಯಣಪುರ ಎಂಬ ನಾಮ ಅಳಿಸಿ ಆಹಾ ಹುಲಿ ಹಾಲು ತಂದಿದಕ್ಕಾಗಿ ಹುಲಿ ಮಕ್ಕಳ ಗಿಸಿ ಕಟ್ಟಿ ಹುಲಿ ಜಯಂತಿ ಅನಿಸಿದ್ರು. ಹೌದ್ ಹೌದ್ ಹೌದು ಇಲ್ಲಿ ಏನು ಪ್ರಶ್ನೆ ಕೇಳೋದದ? ಇಲ್ಲೇನ್ ಕೇಳುದ್ರಿವಾ? ಯಾವ ಹುಲಿ ಜಯಂತಿ ಮಾಳಿಂಗರಾಯನ ಗುಡಿ ಒಳಗ ಹೌದು ನೀಲು ಮುತ್ತಿನ ಜಗ್ಗ ಅದ. ಆಹಾ ಏನು? ನೀಲು ಮುತ್ತೇನ್ ಜಗ್ಗದ್ರಿವಾ? ಹುಲಿ ಜಯಂತಿ ಮಾಳಿಂಗರಾಯನ ಗುಡಿ ಒಳಗ ನೀಲು ಮುತ್ತಿನ ಜಗ್ಗ ಅದ. ಹೌದ್. ಪ್ರಥಮದೊಳಗ ಅದನ್ನ ಯಾರು ಮಾಡಿಸಿ ಕೊಟ್ರು? ಅವ್ರ ಹೆಸರು ಏನು? ಏನು? ಇಷ್ಟೇ ಇಷ್ಟೇ. ಹೌದ್. ಮಾಳಿಂಗರಾಯನ ಗುಡಿ ಒಳಗ ನೀಲು ಮುತ್ತಿನ ಜಗ್ ಅದ. ಪ್ರಥಮದೊಳಗ ಆ ಜಗ್ ಮಾಡಿಸಿಕೊಟ್ಟವ್ರ ಯಾರು? ಆಹಾ ಪ್ರಥಮದೊಳಗೆ ಯಾರು ಮಾಡಿಸಿಕೊಟ್ರ ಅವ್ರ ಹೆಸರು ಏನು? ಏನು? ಇದು ನಮ್ಮ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಐತಿ. ಸಿದ್ದು ಅಣ್ಣ ಏನಾಯ್ತು? ಬಾಳೆನ ಮಾತಾಡುವಂತ ಮಾತಿಲ್ಲ. ಹೌದಾ ಆಗಳೇ ಒಂದೇ ಸಂದ ಮುಗಿಸಿ ಹೋಗಡ್ದ ತಾಯಂದಿರು ಬಹಳ ಮಂದಿ ಬಂದ್ರು. ಹೌದು ಎಲ್ಲಾ ಜಾಗ ಸಾಲಲ್ಲ ಕುಂದ್ರಾಕಿನ ಕಾರ್ಯಕ್ರಮ ಚಂದ ಆಗ್ತಾವತ್ತ ಮಾಡಿದ್ದೇನೆ. ಆಹಾ ಅವ್ರ ಸಂದ ಮುಗಿಗಡ್ದ ಯಾರನ್ನು ಇಲ್ಲಿ ಇಲ್ಲ. ಅವ್ರ ಏನ್ ಹೋದ್ರಿ ಊಟ ಮಾಡಿ ಅವ್ರು ಊಟ ಮಾಡಿ ಹಂಗೇನಿಲ್ಲ ಸಿದ್ದಣ್ಣ. ಹೌದ್. ಯಾಕಪ್ಪ ಅಂತ ಕೇಳಿದ್ರ ಆಹಾ ಈ ಮಾನವ ಜನ್ಮಕ್ಕ ಬಂದೇವಪ್ಪ ಅಂತಂದ್ರ ಸ್ವಲ್ಪ ನಮ್ಮ ಕಿವಿಗೆ ಆಹಾ ಶಿವನಾಮನ ಸ್ಮರಣೆ ನಮ್ಮ ಕಿವಿಗೆ ಬೀಳಬೇಕಾಗ್ಯದ. ಬೀಳ್ಬೇಕಾಗಿದ್ರಿವಾ? ಹೌದಿಲ್ಲ? ಹೌದ್ ಹೌದ್. ಯಾಕಪ್ಪ ಅದಕ್ಕೆಂದ್ರ ಗೊಳ್ಳು ಅಂತಕ್ಕಂಥದ್ದು ಎಲ್ಲ ಹೋಗ್ಯದ. ಹೌದಾ ಗಟ್ಟಿ ಸಭಾ ಅಂತಕ್ಕಂಥದ್ದು ಎಲ್ಲಾರು ನೀವು ಕೊತ್ತೀರಿ. ಪ್ರತಿ ವರ್ಷನೂ ಹಾಡಿಕೆ ಕೇಳ್ತೀರಿ. ಈ ವರ್ಷನೂ ಯಾಕಪ್ಪ ಅದಕ್ಕೆ ಅಂದ್ರ ಯಾಕ್ರಿವಾ? ಪ್ರತಿ ವರ್ಷನೂ ಅದೇ ಇದು ಅದೇ ಮತ್ತೇನು ಚೇಂಜ್ ಇಲ್ಲ. ಎಟ್ಟು ಊಟ ಮಾಡಿ ನಡೆದು ಹೋಗ್ಯಾರ ಅವ್ರು. ಹೋಗ್ಯಾರ ಅವ್ರು. ಹೌದಿಲ್ಲ? ಹಾ. ಅದಕ್ಕ ಇರ್ಲಿ
ಆ ಡೊಳ್ಳಿನ ಪದ ಹಾಡ್ಲಕ್ ಬಂದ್ಯಪ್ಪ ಅಂತಂದ್ರ ಆಹಾ ಮನರಂಜನೆ ಇರಬೇಕು, ಭಕ್ತಿನೂ ಇರಬೇಕು, ಜಾನಪದನ ಇರಬೇಕು, ಸಿದ್ಧರ ಪದನ ಇರಬೇಕು. ಎಲ್ಲಾ ಇರ್ಬೇಕು. ಎಲ್ಲಾ ಮಿಕ್ಸ್ ಹಿಂಗ ಮನರಂಜನೆ ಕಾರ್ಯಕ್ರಮ ಕೊಟ್ಟಿಪ್ಪ ಅಂತಂದ್ರ ಆಹಾ ದೈವಕ್ಕೆ ಬ್ಯಾಸರ ಆಗುದಿಲ್ಲ. ಬ್ಯಾಸರ ಆಗುದಿಲ್ರಿ ಇವ. ಹೌದಿಲ್ಲ? ಹೌದ್ ಹೌದ್. ಅದಕ್ಕೆ ಇರ್ಲಿ ಬಾಳೆನು ಮಾತಾಡುವಂತ ಮಾತಿಲ್ಲ. ಹೌದು ಸತ್ಯ ಸುಂದರವಾದಂತ ಎಡೆ ನುಡಿ ಚಾಲನ ಹಾಡಿ ಹಾಡಿ ಯಥಾ ಪ್ರಕಾರ ಪಾಳಕ್ ವಿರಾಮ ಇಟ್ಟುಬಿಡು.